ಗೆಟ್ ರೆಡಿ ಫಾರ್ ಕರ್ನಾಟಕ ಟೆಟ್ ಕನ್ನಡ ವ್ಯಾಕರಣ ಭಾಗ 10 ಸಿರಿಗನ್ನಡ 8ನೇ ತರಗತಿ. ಮೈ ಸೆಲ್ಫ್ ಶ್ರುತಿ ಪೇರಾಲ್. ಐ ಹ್ಯಾಡ್ ಕ್ಲಿಯರ್ ಮೈ MSc B.Ed TET ವಿತ್ GPSTR. ಪದ್ಯ 5 ಹೂವಾದ ಹುಡುಗಿ A.K. ರಾಮಾನುಜನ್. ಕೃತಿಕಾರರ ಪರಿಚಯವನ್ನು ನೋಡ್ತಾ ಹೋಗೋಣ. A.K. ರಾಮಾನುಜನ್ ಕವಿ, ಚಿಂತಕ, ಪ್ರಾಧ್ಯಾಪಕ, ಜನಪದ ತಜ್ಞ ಹೀಗೆ ವಿವಿಧ ಪ್ರತಿಭೆಗಳ ಸಂಗಮವೆಂದು ಖ್ಯಾತರಾದವರು. A.K. ರಾಮಾನುಜನ್ ಇವರ ಪೂರ್ಣ ಹೆಸರು ಅತ್ತಿಪಟ್ ಕೃಷ್ಣಸ್ವಾಮಿ ರಾಮಾನುಜನ್. ಇವರು ಮಾರ್ಚ್ 16, 1929ರಲ್ಲಿ ಮೈಸೂರಿನಲ್ಲಿ ಜನಿಸಿದರು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ MA ಪದವಿಯನ್ನು ಕೂಡ ಗಳಿಸಿದರು. ಅರ್ಥಗಳನ್ನು ನೋಡೋಣ. ಐಸಿರಿ ಐಶ್ವರ್ಯ, ಕುತೂಹಲ ಅಂದರೆ ಅನುಭವಿಸುವ ಅಥವಾ ಉತ್ಸುಕತೆ, ಕೊಪ್ಪರಿಗೆ ಅಂದರೆ ಕಡಾಯಿ, ಗುಮ್ಮಾಗಿ ಅಂದರೆ ಸುಮ್ಮನೆ, ಗೋಸಾಯಿ ಅಂದರೆ ಸನ್ಯಾಸಿ, ತಿಕ್ಕಲು ಅಂದರೆ ಬುದ್ಧಿ ಭ್ರಮಣೆ, ದಾದೀರು ಅಂದರೆ ಸೇವಕಿಯರು ಎಂದರ್ಥ. ಮೊಗೆ ಅಂದರೆ ಬೊಗಸೆ ಅಥವಾ ತುಂಬ, ಮೋರಿ ಚರಂಡಿ ಅಥವಾ ಗಠಾರ, ಯಥಾಸ್ಥಿತಿ ಮೊದಲು ಇದ್ದ ರೀತಿ, ಸಂಭ್ರಮ ಸಂತೋಷ. ಸುರಹೊನ್ನೆ ಇದೊಂದು ಜಾತಿಯ ಹೂವಿನ ಮರ ಅಥವಾ ಇದನ್ನು ಪನ್ನಗ ಎಂದು ಅಂತಲೂ ಕರೆಯುತ್ತಾರೆ. ಭಾಷಾಭ್ಯಾಸ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ ಚಾನೆಲ್ ಬೈ ಸಪೋರ್ಟಿಂಗ್ ಆರ್ ಬೈ ಸಬ್ಸ್ಕ್ರೈಬಿಂಗ್ ಇಟ್. ಎಲ್ಲಾದರೂ ಕೂತ್ಕೊಂಡು ನೋಡ್ತಾ ಕೇಳ್ತಾ ನನ್ನ ವಾಚನ್ನು ಕೂಡ ನನ್ನ ಚಾನೆಲನ್ನು ನೋಡ್ಬೋದು ಅಂತ ಹೇಳ್ತಾ ಇದ್ದೇನೆ. ಇನ್ನು ಪ್ರಥಮ ಮಧ್ಯಮ ಪುರುಷ ಮತ್ತು ಉತ್ತಮ ಪುರುಷವನ್ನು ಬರಿಬೇಕು. ಇವನು ಅಂದರೆ ಉತ್ತಮ ಆಗತ್ತೆ, ನೀನು ಅಂದರೆ ಮಧ್ಯಮ ಆಗ್ತದೆ, ಅವರು ಅಂದರೆ ಉತ್ತಮ, ನಾನು ಅಂದರೆ ಪ್ರಥಮ. ಪಾಠ 6 ತಲಕಾಡಿನ ವೈಭವ. ಬರೆದವರು ಹಿರೇಮಲ್ಲೂರು ಈಶ್ವರನ್. ಕೃತಿಕಾರರ ಬಗ್ಗೆ ನೋಡ್ತಾ ಹೋಗೋಣ. ಹಿರೇಮಲ್ಲೂರು ಈಶ್ವರರವರು ಇವರ ಊರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಹಿರೇಮಲ್ಲೂರು. ಸಮಾಜಶಾಸ್ತ್ರಜ್ಞರಾದ ಇವರು ಅಂತಾರಾಷ್ಟ್ರೀಯ ಪುರಸ್ಕೃತ ಸಾಹಿತಿ. ಲಿಂಗರಾಜ ಮಹಾವಿದ್ಯಾನಿಲಯದಲ್ಲಿ MA ಪದವಿ ಪಡೆದ ಇವರು ಕೊಲ್ಲಾಪುರದಲ್ಲಿ ಕನ್ನಡ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿ ಪಡೆದ ಶ್ರೀಯುತರು ಕೆನಡಾದ ಯಾರ್ಕ್ ವಿಶ್ವವಿದ್ಯಾನಿಲಯದಲ್ಲಿ ಸಮಾಜಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದವರು. ಅಷ್ಟೇ ಅಲ್ಲದೆ ಸುಮಾರು ಕಥೆಗಳನ್ನು ಬರೆದಿದ್ದಾರೆ. ಅರ್ಥವನ್ನು ನೋಡ್ತಾ ಹೋಗೋಣ. ಅನರ್ಘ್ಯ ಶ್ರೇಷ್ಠ, ತಾಸು ಗಂಟೆ, ಪಡುವಣ ಪಶ್ಚಿಮ, ಬಣ್ಣಿಸು ವರ್ಣಿಸು, ಮಸುಕು ಅಸ್ಪಷ್ಟ, ವಾಸ್ತುಶಿಲ್ಪ ಕಟ್ಟಡದ ರಚನೆಯ ಕಳೆ, ಸಂಭೋಗಿಸು ಕುರಿತು ಹೇಳು, ಉದ್ರೇಕ ಅತಿಶಯ ಅಥವಾ ಮಿತಿಮೀರು ಅಥವಾ ಮೆರೆಮೀರು, ಕೆಚ್ಚೆದೆಯ ಭಯವಿಲ್ಲದ ಮನಸ್ಸಿನ, ತಂಗುಮನೆ ಪ್ರವಾಸಿಗರು ಇರುವಂತಹ ಮನೆ, ನಂದನ ಮನೆ ಜೀವೇಂದ್ರನ ಉಪವನ ಅಥವಾ ಸಂತಸ ನೀಡುವ ಪ್ರದೇಶ, ನಿಲ್ಮನೆ ಅತಿಥಿ ಗೃಹ ಹೋಮ್ ಸ್ಟೇ ಅಂತ ಹೇಳ್ಬೋದು, ಬಿರುಗಾಳಿ ಜೋರಾಗಿ ಬೀಸುವ ಗಾಳಿ, ಸಾರಥಿ ರಥವನ್ನು ಓಡಿಸುವವ ಅಥವಾ ಚಾಲಕ, ಟಿಪ್ಪಣಿ ಬರೆ ಇಂಪಾರ್ಟೆಂಟ್, ಮೃಗಜಳ ವಿಶಾಲ ಮರುಭೂಮಿಯಲ್ಲಿ ಸಮತಟ್ಟಾದ ಬಟ್ಟ ಬಯಲಿನಲ್ಲಿ ನೀರಿಲ್ಲದಿದ್ದರೂ ಬಿಸಿಲಿನ ಝಳದಿಂದಾಗಿ ದೂರದಿಂದ ನೋಡುವಾಗ ನೀರಿದ್ದಂತೆ ಭಾಸವಾಗುವುದು. ಇದನ್ನು ಕಂಡು ಬಿಸಿಲಿನ ಝಳಕ್ಕೆ ಕಂಗಲಾಗಿ ಬಾಯಾರಿದ ಪ್ರಾಣಿಗಳು ನೀರು ಸಿಕ್ಕಿತೆಂದು ಅಲ್ಲಿಗೆ ಬಂದಂಥದ್ದು. ಅಷ್ಟೇ ಅಲ್ಲದೆ ದೂರದಲ್ಲಿ ನೀರಿದ್ದಂತೆ ಕಾಣುತ್ತದೆ, ಅಲ್ಲಿಯೂ ನೀರು ಸಿಗದೆ ನಿರಾಸೆಗೊಳ್ಳುತ್ತದೆ. ಹಾಗಾಗಿ ಇದನ್ನು ಮೃಗಜಲ ಎನ್ನುತ್ತೇವೆ. ಯುರೇಕ ಆರ್ಕಿಮಿಡೀಸ್ ಸ್ನಾನದ ತೊಟ್ಟಿಲಿನಲ್ಲಿ ಸ್ನಾನಕ್ಕಾಗಿ ಇಳಿದಾಗ ಸ್ವಲ್ಪ ನೀರು ಹೊರಗೆ ಚೆಲ್ಲಿತು. ನೀರು ಚೆಲ್ಲಲು ಕಾರಣವೇರೆಂಬುದು ಚಿಂತಿಸಿದಾಗ ತನ್ನನ್ನು ಕಾಡುತ್ತಿದ್ದ ಕಿರೀಟದ ಸಮಸ್ಯೆಗೆ ಪರಿಹಾರ ದೊರೆಯಿತು. ತಕ್ಷಣ ಯುರೇಕ ಅಂದರೆ ಸಿಕ್ಕಿತು ಎಂದು ಒಬ್ಬೊಬ್ಬಿಡುತ್ತಾ ಓಡಿದನು. ಅದೇ ರೀತಿ ಇಲ್ಲಿ ಲೇಖಕರು ತನ್ನ ವಾಹನದ ಚಾಲಕರು ವಿಜಯಪುರದ ಆರ್ಕಿಟೆಕ್ಚರ್ನ ಗುಡಿಯನ್ನು ಹುಡುಕುತ್ತಾ ಹೋಗಿ ಸಿಕ್ಕಿದಾಗ ಯುರೇಕ ಎಂದು ಕೂಗಿಕೊಂಡರು. ಭಾಷಾಭ್ಯಾಸ. ಸಂಧಿಗಳ ಪರಿಚಯ ಅಥವಾ ಅದನ್ನು ಸ್ವಲ್ಪ ವಿವರಣಾತ್ಮಕವಾಗಿ ಕಡಿಯೋಣ.
ಮಾತನಾಡುವಾಗ ಕೆಲವು ಶಬ್ದಗಳನ್ನು ಬಿಡಿಯಾಗಿ ಹೇಳದೆ ಕೂಡಿಸಿ ಹೇಳುತ್ತೇವೆ. ಯೋಚನೆ ಮಾಡಿ, ಅಲ್ಲಲ್ಲಿ ಎನ್ನುವ ಪದಗಳನ್ನು ಅಲ್ಲಲ್ಲಿ ಎಂದು ಒಂದೇ ಪದವಾಗಿ ಹೇಳುತ್ತೇವೆ. ಇಲ್ಲಿ 2 ಪದಗಳ 4 ಅಕ್ಷರಗಳು ಸೇರಿ 3 ಅಕ್ಷರಗಳ ಒಂದು ಪದವಾಗಿದೆ. ನೋಡ್ಬೋದು, ಆ ಲಿ, ಆ ಲಿ 4 ಪದಗಳಿದೆ ಅಥವಾ ಅಕ್ಷರಗಳಿದೆ. ಅದು ಒಟ್ಟಿಗೆ ಜೋಡಿಯಾಗಿ ಮೂರೇ ಆ ಲಾ ಲಿ ಇಷ್ಟೇ ಆಗಿದೆ. ಇದು ಜೋಡಿ ಅಥವಾ ಸಂಧಿಸಿದಾಗ ಆಗುವಂತಹದ್ದು. ಪದ ರಚನೆ ಆಗುವಾಗ 2 ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಒಟ್ಟು ಸೇರುವುದೇ ಸಂಧಿ. ಇಂಪಾರ್ಟೆಂಟ್. ಈ ರೀತಿಯಲ್ಲಿ ಪದಗಳು ಒಟ್ಟಿ ಸೇರುವಾಗ ಮೂಲ ಪದಗಳ ಅರ್ಥಕ್ಕೆ ಯಾವ ಲೋಪವೂ ಬರಬಾರದು. ಅಂತಹ ಅರ್ಥಕ್ಕೆ ಲೋಪ ಬರುವುದಾದರೆ ಸಂಧಿ ಮಾಡಬಾರದೆಂದು ನಿಯಮವಿದೆ. ಪದಗಳನ್ನು ವಿಂಗಡಿಸಿದಾಗ ಯಾವುದೇ ಕಾರಣಕ್ಕೂ ಪದಗಳ ಲೋಪವಾಗಬಾರದು. ಹೀಗೆ ಸಂಧಿಯಾಗುವಾಗ ಸ್ವರದ ಮುಂದೆ ಸ್ವರ ಇದ್ದರೆ ಸ್ವರ ಸಂಧಿ, ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ಸ್ವರ ಅಥವಾ ವ್ಯಂಜನ ಮತ್ತು ವ್ಯಂಜನ ಆದರೆ ವ್ಯಂಜನ ಸಂಧಿ ಎನ್ನುತ್ತೇವೆ. ಈ ಸಂಧಿಗಳಲ್ಲಿ ಒಟ್ಟು 2 ವಿಧ. ಒಂದು ಕನ್ನಡ ಸಂಧಿ, ಇನ್ನೊಂದು ಸಂಸ್ಕೃತ ಸಂಧಿ ಎಂದು. ಸ್ವರ ಅಂದರೆ ಆ, ಆ, ಇ, ಈ, ಉ, ಊ, ಋ, ಎ, ಐ, ಓ, ಔ ಅಂದರೆ ಅದರ ಮುಂದೆ ಅದೇ ಬಂದಾಗ ಸ್ವರ ಸಂಧಿ. ಸ್ವರ ಅ ಇಯ ಮುಂದೆ ಕಕಗಂಗ ಅಥವಾ ಕಕಗಂಗನ ಮುಂದೆ ಅ ಇ ಅಥವಾ ಕಕಗಂಗ ಒಟ್ಟಿಗೆ ಕಕಗಂಗ. ವ್ಯಂಜನಗಳು ಸೇರಿದಾಗ ವ್ಯಂಜನಗಳಾಗುತ್ತವೆ. ಕನ್ನಡ ಪದಗಳೇ ಸೇರಿ ಅಥವಾ ಕನ್ನಡ ಮತ್ತು ಸಂಸ್ಕೃತ ಪದಗಳು ಸೇರಿಯಾದರೆ ಅದು ಕನ್ನಡ. ಸಂಸ್ಕೃತ ಪದಗಳು ಮಾತ್ರ ಸೇರಿ ಸಂಧಿಯಾದರೆ ಅದನ್ನು ಸಂಸ್ಕೃತ ಸಂಧಿ ಎನ್ನುತ್ತೇವೆ. ಸಂಧಿಯಾಗುವಾಗ ಕೆಲವು ವ್ಯತ್ಯಾಸಗಳಾಗುತ್ತವೆ. ಈ ವ್ಯತ್ಯಾಸವೇ ಸಂಧಿಕ್ರಿಯೆ. ವ್ಯತ್ಯಾಸದ ಪೂರ್ವ ಪಾದದ ಅಂತ್ಯದಲ್ಲಿ, ಪರಪದದ ಅಂದರೆ ಉತ್ತರ ಪಾದದ ಆದಿಯಲ್ಲಿ ಇಲ್ಲವೇ 2 ಪದಗಳ ಮಧ್ಯದಲ್ಲಿ ನಡೆಯುತ್ತದೆ. ಲೋಪ, ಆಗಮ, ಆದೇಶ ಎಂಬ 3 ಸಂಧಿಕ್ರಿಯೆಗಳಿದೆ. ಬೇರೊಬ್ಬ, ಬೇರೆ ಪ್ಲಸ್ ಒಬ್ಬ, ಬೇರೊಬ್ಬ. ಬೇರೆ, ರೇಯಲ್ಲಿ ರ್ ಇದೆ. ಓದಲ್ಲಿ ರ್ ಮತ್ತು ಓ ಎ ಇದೆ. ಓ ಆಯಿತು. ಬೇರೋ, ರೋದಲ್ಲಿ ರ್ ಪ್ಲಸ್ ಓ ಇರೋದ್ರಿಂದ ಇಲ್ಲೇ ಸಂಧಿಕ್ರಿಯೆಗೆ ಒಳಪಟ್ಟ ಅಕ್ಷರಗಳನ್ನು ಗೆರೆ ಹಾಕಿ ಗುರುತಿಸಿ. ಸಂಧಿಕ್ರಿಯೆ ನಡೆಯುವ ಮೊದಲು ಬೇರೆ ಮತ್ತು ಒಬ್ಬ ಎಂಬ 2 ಪದಗಳಿರುವುದನ್ನು ಗಮನಿಸಬಹುದು. ಪೂರ್ವ ಪದದ ಅಂತ್ಯದಲ್ಲಿ ರ್ ಮತ್ತು ಎ ಎಂಬ ಅಕ್ಷರಗಳಿವೆ. ಪರಪದದ ಆದಿಯಲ್ಲಿ ಓ ಎಂಬ ಅಕ್ಷರವಿದೆ. ಇದೆರಡೂ ಸಂಧಿಯಾದಾಗ ಬೇರೊಬ್ಬ ಎಂಬ ಅಕ್ಷರಗಳಾಯಿತು ಅಥವಾ ಅಕ್ಷರವಾಯಿತು. ಹಾಗಾಗಿ ಇಲ್ಲಿ ನೋಡ್ಬೋದಾದಂಥ ಮೇಯ್ನಾಗಿ ಇಂಪಾರ್ಟೆಂಟ್ ವರ್ಡ್ ಏನಾಗಿದೆ ಅಂತ ಹೇಳಿದರೆ ಋ ಎ ಸೇರಿ ಓ ಆಯಿತು. ಅದು ಇಂಪಾರ್ಟೆಂಟ್. ಹಾಗಾಗಿ ಪೂರ್ವ ಪದದ ಅಂತ್ಯದಲ್ಲಿದ್ದ ಎ ಎಂಬ ಸ್ವರಾಕ್ಷರ ಲೋಪವಾಗಿದೆ. ಎ ಲೋಪವಾದಿದ್ದರಿಂದ, ಲೋಪವಾಗಿದೆ ಅಂದರೆ ಮಿಸ್ ಆಗಿದೆ ಅಥವಾ ಅಲ್ಲಿ ಕಾಣದಾಗಿದೆ ಎಂಬಂಥ ಅರ್ಥವನ್ನು ಕೊಡುವುದರಿಂದ ಈ ಸಂಧಿಗಳಿಗೆ, ಇಂತಹ ಸಂಧಿಗಳಿಗೆ ಲೋಪಸಂಧಿ ಎಂದು ಹೇಳಲಾಗುತ್ತದೆ. ತುಂಬ ಇಂಪಾರ್ಟೆಂಟ್. ಉದಾಹರಣೆಗೆ ಮುಂದಿನದು ಆಗಮ ಸಂಧಿ. ಮನೆ ಪ್ಲಸ್ ಅಲ್ಲಿ, ಮನೆಯಲ್ಲಿ. ನ ಎ, ಅ ನು, ಎ ಈ ಅ. ಫುಲ್ ಸ್ಟಾಪ್ ಮಾಡಿ ನೋಡ್ಕೊಳ್ತಾ ಹೋಗಿ, ಪ್ರತಿಯೊಂದನ್ನು ಅಲ್ಲಿ ಹೇಳೋಕ್ಕಾಗಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಈ ಉದಾಹರಣೆಯಲ್ಲಿ ಪೂರ್ವ ಪದದ ಅಂತ್ಯ ಮತ್ತು ಪರ ಅಂದರೆ ಉತ್ತರ ಪದದ ಆದಿಯ ಮಧ್ಯದಲ್ಲಿ ಯು ಎಂಬ ವ್ಯಂಜನಾಕ್ಷರ ಸೇರಿಕೊಂಡಿದೆ. ಹೊಸದಾಗಿ ಅಕ್ಷರ ಬಂದು ಸೇರುವುದೇ ಆಗಮ ಕ್ರಿಯೆ. ಆಗಮ ಅಂದರೆ ಹೊಸತು ಅಥವಾ ಬರುವಂತಹದ್ದು, ನ್ಯೂ ಎಡಿಷನ್. ಹಾಗಾಗಿ ಇದಕ್ಕೆ ಆಗಮ ಕ್ರಿಯೆ ಎನ್ನುತ್ತೇವೆ. ಆದೇಶ ಸಂಧಿ. ಮಳೆಗಾಲ ಅದನ್ನು ಬಿಡಿಸಿದಾಗ ಮಳೆ ಪ್ಲಸ್ ಕಾಲ ಎನ್ನುವಂತಹದ್ದಾಗಿ ಮಳೆಗಾಲ ಆಗಿದೆ. ಳ ಎ ಕ ಆ, ಳ ಎ ಘ ಆ ಆಗಿದೆ.
ಬೇರೇನೂ ಚೇಂಜಸ್ ಇಲ್ಲ, ನ ಪ್ಲೇಸಲ್ಲಿ ಘ ಆಗಿದೆ. ಇಲ್ಲಿ ಪರಪದದ ಆದಿಯಲ್ಲಿದ್ದ ಕ ಅಕ್ಷರದ ಬದಲಿಗೆ ಗ ಅಕ್ಷರ ಬಂದಿದೆ. ಹೀಗೆ ಒಂದು ಅಕ್ಷರದ ಬದಲಿಗೆ ಇನ್ನೊಂದು ಅಕ್ಷರ ಬರುವುದೇ ಆದೇಶ ಅಥವಾ ರೀಪ್ಲೇಸ್ಮೆಂಟ್ ಆಫ್ ವರ್ಡ್ಸ್ ಅಂತ ಹೇಳ್ಬೋದು. ನ ಬದಲಿಗೆ ಗ ಬಂದಿದೆ. ಇದು ಕನ್ನಡ ಸಂಧಿಯಾಗಿದೆ, ಆದೇಶ ಕ್ರಿಯೆ ಅಥವಾ ಆದೇಶ ಸಂಧಿ. ಸ್ವಲ್ಪ ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ನೋಡ್ತಾ ಹೋಗೋಣ. ಲೋಪಕ್ರಿಯೆ ಅಂದರೆ ಲೋಪಸಂಧಿ, ಆಗಮ ಕ್ರಿಯೆ ಅಂದರೆ ಆಗಮ ಸಂಧಿ, ಆದೇಶ ಕ್ರಿಯೆ ಎಂದರೆ ಆದೇಶ ಸಂಧಿ. ಹೀಗೆ ಕನ್ನಡದಲ್ಲಿ ಲೋಪ, ಆಗಮ, ಆದೇಶ ಎಂಬ 3 ಸಂಧಿಗಳಿವೆ. ಲೋಪಸಂಧಿ ಸಂಧಿಕ್ರಿಯೆ ಆಗುವಾಗ ಸ್ವರದ ಮುಂದೆ ಸ್ವರ ಬಂದು ಪೂರ್ವ ಪದದ ಸ್ವರ ಲೋಪವಾಗಬೇಕು. ಸ್ವರ ಇರಬೇಕು, ಆದರೆ ಪೂರ್ವ ಪದದ ಸ್ವರ ಮಾತ್ರ ಲೋಪ ಆಗಬೇಕು, ಬೇರಾವುದಲ್ಲ. ಹಾಗಿದ್ದರೆ ಅದು ಲೋಪಸಂಧಿ. ಉದಾಹರಣೆಗೆ ಊರು, ಉ ಇದೆ, ಉ ಇದೆ, ಊರು. ಇಲ್ಲಿ ಒಂದು ಅಕ್ಷರ ಡಿಲೀಟ್ ಆಗಿ 3 ಸೇರ್ಕೊಂಡಿದೆ, 4 ಅಕ್ಷರ ಸೇರಿ ಒಂದಾಗಿದೆ, ಊರೂರು. ಬಲ್ಲೆನು, ಉ ಎನ್, ಬಲ್ಲೆನೆ. ಹಾಗೆ ಮುಂದಿನದು ನೋಡ್ತಾ ಹೋಗೋಣ. ಆಗಮ ಸಂಧಿ. ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಆ ಅಥವಾ ವಾಕಾರವು ಸ್ವರಗಳ ಮಧ್ಯೆ ಹೊಸದಾಗಿ ಬರಬೇಕು. ಯಕಾರಾಗಮ ಅಥವಾ ವಕಾರಾಗಮ ಸಂಧಿ ಅಂತಲೂ ಹೈಯರ್ ವರ್ಷನಲ್ಲಿದೆ. 8ನೇ ತರಗತಿಗೆ ಸಂಬಂಧಪಟ್ಟಲ್ಲಿ ಜಸ್ಟ್ ಆಗಮ ಸಂಧಿ ಇದೆ. ಉದಾಹರಣೆ ಸಮೇತವಾಗಿ ನೋಡುವುದಾದರೆ ಕೈ ಪ್ಲಸ್ ಅನ್ನು ಕೈಯನ್ನು. ಯಾ ಅಲ್ಲಿ ನಮಗೆ ಬಿಡಿಸಿ ಬರೀಲಿಕ್ಕೆ ನೋಡಬೇಕಾದ್ರೆ ಯಾ ಅಕ್ಷರ ಬರುವುದಿಲ್ಲ, ಆದರೆ ಬಿಡಿಸಿ ಜಾಯಿಂಟ್ ಮಾಡಿದಾಗ, ಸಂಧಿಸಿದಾಗ ಯಾ ಅಕ್ಷರ ಬಂದಿದೆ. ಇಲ್ಲಿ ಪುಸ್ತಕ ಯನ್ನು ಹೇಳಲ್ಲ, ವನ್ನು ಹೇಳ್ತೇವೆ, ಅದು ಇಂಪಾರ್ಟೆಂಟ್. ಆದೇಶ ಸಂಧಿ. ಸಂಧಿಕ್ರಿಯೆ ಆಗುವಾಗ ಪರಪದದ ಆದಿಯಲ್ಲಿರುವ ವ್ಯಂಜನದ ಬದಲಿಗೆ ಬೇರೊಂದು ವ್ಯಂಜನ ಬಂದು ಸೇರುವುದೇ ಆದೇಶ ಸಂಧಿ ಅಥವಾ ರೀಪ್ಲೇಸ್ಮೆಂಟ್ ಆಗುವಂತಹ ಸಂಧಿಯನ್ನು ನಾವು ಆದೇಶ ಸಂಧಿ ಅಂತ ಹೇಳ್ತೇವೆ. ಬಟ್ ಇಲ್ಲಿ ನಾವು ನೋಡ್ಕೊಳ್ಬೇಕು, ಇದು ವ್ಯಂಜನಾಕ್ಷರಗಳಷ್ಟೇ ರೀಪ್ಲೇಸ್ಮೆಂಟ್ ಆಗುವಂಥದ್ದು. ಇಲ್ಲಿ ಸ್ವರಗಳು ಬರುವುದಿಲ್ಲ ಅಥವಾ ಸ್ವರದ ಬದಲಿಗೆ ಇನ್ನೊಂದು ಸ್ವರ ಅಕ್ಷರ ಬರುವುದಿಲ್ಲ. ಅದನ್ನು ನಾವು ಇಟ್ಕೊಳ್ಳೇಬೇಕು. ಹೇಳ್ತಾ ಹೋಗೋಣ. ಕ ತ ಪ ಗಳಿಗೆ ಗ ದ ಬ, ಅದನ್ನು ಹೇಳ್ತೇವೆ. ಕತಪಗಳಿಗೆ ಗದಬಗಳು ಅಂತ ಹೇಳ್ತೇವೆ. ಅಥವಾ ಕೆಲವೊಮ್ಮೆ ಪ ಬ ಮಗಳ ಬದಲಿಗೆ ವಕಾರವು ಆದೇಶವಾಗಿ ಬರುತ್ತದೆ. ಈಸಿಯಾಗಿ ನೆನ್ಪಿಟ್ಕೊಳ್ಳಿ. ಕ ಫಸ್ಟ್ ವ್ಯಂಜನಾಕ್ಷರದ ಫಸ್ಟ್, ಚ ಇಲ್ಲ ಬರಲ್ಲ, ತ ಮತ್ತು ಪ ಅದರದ್ದೇ ಕ ವರ್ಗದ ಗ ಬರ್ತದೆ, ತಾ ವರ್ಗದ ದ ಬರ್ತದೆ, ಪಾ ವರ್ಗದ ಬಾ ಬರ್ತದೆ. ಇನ್ನೂ ಒಂದು ನೋಟ್ ಮಾಡಬೇಕಾಗಿರುವಂಥದ್ದು, ಪ ಬ ಮಗೆ ವಾ ಬಂದಿರ್ತದೆ. ಇದಿಷ್ಟ ರೀಪ್ಲೇಸ್ ಆಗಿರುವುದರಿಂದ ಅದನ್ನು ನಾವು ಆಗಮ ಸಂಧಿ ಅಂತ ಹೇಳ್ತೇವೆ. ಪ್ರಕೃತಿ ಭಾವ, ಎಕ್ಸಾಂಪಲ್, ಹುಲ್ಲು ಕಾವಲು, ಹುಲ್ಲುಗಾವಲು. ಕಾಗೆ ಗಾ ಬಂದಿದೆ. ಮೈ ತೊಳೆ, ಮೈದೊಳೆ. ತಾಗೆ ದಾ ಬಂದಿದೆ. ಬೆನ್ಪತ್ತು, ಬಾಕೆ. ಪಾಕೆ ಬಾ ಬಂದಿದೆ. ಕೆನೆ ಪಾಲ್, ನಗೆ ಪಾಗೆ ವಾ ಬಂದಿದೆ. ಪ್ರಕೃತಿ ಭಾವ ತುಂಬ ಇಂಪಾರ್ಟೆಂಟ್. ಆ ಆಡು, ಓಹೋ ಅಜ್ಜಿ ಬಂದರೆ, ಅಯ್ಯೋ ಇದೇನು, ಅಕ್ಕ ಇತ್ತ ಬಾ. ನೋಡ್ತಾ ಹೋದಾಗೆ ಗೊತ್ತಿರ್ಬೋದು. ಕೊಟ್ಟಿರುವ ಉದಾಹರಣೆ ಗಮನಿಸಿದಾಗ ಸ್ವರದ ಮುಂದೆ ಸ್ವರ ಬಂದಿದ್ದರಿಂದ ಇದು ಲೋಪಸಂಧಿ ಅಥವಾ ಆಗಮ ಸಂಧಿ ಆಗಬೇಕಿತ್ತು. ಹಾಗೆ ಸಂಧಿ ಮಾಡಿದರೆ ಅಲ್ಲಿ ಅರ್ಥ ಕೆಡುತ್ತದೆ. ಹಾಗಾಗಿ ಇಲ್ಲಿ ಸಂಧಿ ಮಾಡುವುದಿಲ್ಲ. ಓಹೋ ಅಕ್ಕ ಬಂದ್ಯಾ ಅಥವಾ ಇತ್ತ ಬಾ, ಅಕ್ಕ ಇತ್ತ ಬಾ, ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಗಲ್ಲ. ಪ್ಲುತ ಸ್ವರದ ಮುಂದೆ ಸ್ವರ ಬಂದಾಗ ಅಯ್ಯೋ, ಅಹ, ಓಹೋ ಮುಂತಾದ ಭಾವಸೂಚಕ ಅವ್ಯಯಗಳ ಮುಂದೆ ಸ್ವರ ಬಂದಾಗ ಆ ಎಂಬ ಅಕ್ಷರದ ಮುಂದೆ ಅಲ್ಲ, ಸ್ವರ ಬಂದಾಗ ಸಂಧಿ ಮಾಡಬಾರದು. ಒಂದು ಯೋಚನೆ ಮಾಡ್ಕೊಳ್ಳಿ, ನಾರ್ಮಲ್ ಆಗಿ
ಅಯ್ಯೋ, ಆಹಾ, ಓಹೋ ಅಂದರೆ ಭಾವಸೂಚಕ ಅವ್ಯಯಗಳಿರ್ತದಲ್ಲ, ಅದರಲ್ಲಿ ಅಷ್ಟು ಈಸಿಯಾಗಿ ಸಂಧಿ ಮಾಡಲಿಕ್ಕೆ ಆಗುವುದಿಲ್ಲ. ಸ್ವರದ ಮುಂದೆ ಸ್ವರ ಬಂದರೂ ಸಂಧಿಯಾಗದೇ ಇದ್ದದ್ದಕ್ಕೆ ಅಥವಾ ಸಂಧಿಯಾಗದೇ ಇರುವುದೇ ಇರುವಂಥದ್ದನ್ನು ಪ್ರಕೃತಿ ಭಾವ ನೇಮಲ್ಲೇ ಹೇಳ್ತದೆ. ಭಾವ ಭಾವ ಅಂದರೆ ನಮ್ಮ ಭಾವನೆಯನ್ನು ಎಕ್ಸ್ಪ್ರೆಸ್ ಮಾಡೋದು, ನ್ಯಾಚುರಲ್ ಆಗಿ ಬರುವಂತಹ ಭಾವನೆಯನ್ನು ಎಕ್ಸ್ಪ್ರೆಸ್ ಮಾಡೋದನ್ನು ಪ್ರಕೃತಿ ಭಾವ ಅಂತ ಹೇಳ್ತೇವೆ. ಮುಂದೆ ಸಂಧಿ ಬರೆ. ನಿಮಿಷವಾಗಿದೆ, ನಿಮಿಷ ಪ್ಲಸ್ ಆಗಿದೆ, ನಿಮಿಷವಾಗಿದೆ. ನೋಡ್ಬೋದು ಆಗಮ ಸಂಧಿ. ಆಗಮ ಸಂಧಿಯ ಏನು ಹೇಳ್ತೇವೆ ಅದರ ಥಿಂಗ್ಸ್ಗಳು ಅಥವಾ ಅದು ಹೇಗೆ ಬರ್ತದೆ ಅಂತ ಹೇಳುವಂಥದ್ದನ್ನು ನೀವು ಆಲ್ರೆಡಿ ನೋಡಿದ್ದೀರ. ಆಗಮ ಸಂಧಿಯನ್ನು ಸ್ವರದ ಮುಂದೆ ನಿಮಿಷ ಆ ಬಂದಿದೆ, ಆ ಬಂದಿದೆ, ಆಗಮ. ದಿನವೂ ಪ್ಲಸ್ ಎಲ್ಲ ಆಗಮ. ಇಲ್ಲೂ ಕೂಡ ದಿನವೂ ಊ ಬಂತು ಪ್ಲಸ್ ಎ ಬಂತು, ಆಗಮ. ಸ್ವರದ ಮುಂದೆ ಸ್ವರ ಬಂದಿದೆ, ದಿನವೂ ಉ ಎ ಆಗಮ. ಸ್ವರದ ಮುಂದೆ ಸ್ವರ ಬಂದಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಆ್ಯಂಡ್ ಶೇರ್ ಇಟ್ ಇಫ್ ಯು ಲೈಕ್. ಮೈ ಚಾನೆಲ್ಸ್ ನೇಮ್ is Shruti Peral, TET Shruti Peral. I cleared even a TET thrice as well along with the GPSTR. Thank you. ಸಂದೇಹವಿಲ್ಲ. ಸಂದೇಹ ಪ್ಲಸ್ ಇಲ್ಲ, ಸಂದೇಹವಿಲ್ಲ. ಆಗಮ ಸಂಧಿ. ಸಂದೇಹ ಅ ಇ, ಆದ ಮುಂದೆ ಈ ಬಂದು ಸ್ವರದ ಮುಂದೆ ಸ್ವರವಾಗಿದೆ. ಕಥನವಿದೆ. ಕಥನ ನಾದ ಮುಂದೆ ನಾದಲ್ಲಿರುವಂತಹ ಸ್ವರ ಯಾವುದಂದರೆ ಆ ಆಗಿದೆ. ನೆಕ್ಸ್ಟ್ ಇದೆಯಲ್ಲಿ ಈ ಬಂದಿದೆ, ಸ್ವರ ಪ್ಲಸ್ ಸ್ವರ, ಆಗಮ ಸಂಧಿ. ಮಿಗಿಲಾಗಿ. ಮಿಗಿಲು ಊ ಆಯಿತು, ಆ ಆಗಿದೆ, ಲೋಪಸಂಧಿ. ಇನ್ನೂ ನೋಡಬೇಕು ಲೋಪಸಂಧಿಗೂ ಆಗಮ ಸಂಧಿಗೂ ಡಿಫ್ರೆಂಟ್ ಏನಾಗಿದೆ ಅಂತೇಳಿದರೆ, ಸ್ವರದ ಮುಂದೆ ಸ್ವರ ಬಂದಾಗ ಯಾ ಅಥವಾ ವಾ ಬರ್ತದೆ ನಾರ್ಮಲ್ ಆಗಿ ಆಗಮ ಸಂಧಿಯಲ್ಲಿ. ಲೋಪಸಂಧಿಯಲ್ಲಿ ಒಂದು ಪದ ಲೋಪವಾಗಿದೆ ಅಥವಾ ಡಿಲೀಟ್ ಆಗಿದೆ ಅಥವಾ ಹೋಗ್ತಾ ಇದೆ ಅಂತ ಅರ್ಥ. ನೆಕ್ಸ್ಟ್ ಹೆಸರಾಗಿದೆ. ಹೆಸರು ಉ, ಆ, ಸ್ವರ ಪ್ಲಸ್ ಸ್ವರ ಆಗಿದೆ, ಹೆಸರಾ. ಊ ಹೋಗಿ ಆ ಬಂದಿದೆ, ಸೊ ಇಲ್ಲಿ ಡಿಲೀಟ್ ಆಗಿದೆ, ಊ ಡಿಲೀಟ್ ಆಯಿತು. ತಲೆ ಎತ್ತಿ. ತಲೆ ಪ್ಲಸ್ ಎತ್ತಿ, ತಲೆ ಎ ಬಂತು, ಎ ಆಯಿತು, ಸ್ವರ ಪ್ಲಸ್ ಸ್ವರ, ತಲೆ ಎ. ಇಲ್ಲಿ ಯಾವುದು ಡಿಲೀಟ್ ಆಗಿಲ್ಲ, ಯಾ ಬಂದಿದೆ, ಸೊ ತಲೆ ಎತ್ತಿ ಆಗಮ ಸಂಧಿ. ಮುಚ್ಚಿಟ್ಟು. ಮುಚ್ಚು ಪ್ಲಸ್ ಇಟ್ಟು, ಮುಚ್ಚು ಉ ಈ, ಮುಚ್ಚಿ ಈ ಬಂತು, ಊ ಹೋಯಿತು, ಹಾಗಾಗಿ ಲೋಪಸಂಧಿಯಾಗಿದೆ. ಮುಂದಿನದು ಬಾನಿನೆಡೆಗೆ. ಬಾನಿನ ಪ್ಲಸ್ ಎಡೆ ಅ ಎ, ನೇ ಬಂದಿದೆ, ಹಾಗಾಗಿ ಇದು ಲೋಪಸಂಧಿ. ಪೂರ್ತಿಯಾಗೋ. ಯಾ ಬಂದಿದೆ, ಯಾ ಅಂದರೆ ಆ ಬಂದಿದೆ, ಪೂರ್ತಿ ಇ ಪ್ಲಸ್ ಆ. ಸ್ವರದ ಮುಂದೆ ಸ್ವರ ಬಂದು ಯಾ ಬಂದಿರೋದ್ರಿಂದ ಇದು ಆಗಮ ಸಂಧಿ. ಹಳ್ಳ ಒಂದು. ಹಳ್ಳ ಳದಲ್ಲಿ ಆ ಆಯಿತು, ಓ ಆಯಿತು, ಓ ಬಂದಿದೆ, ವಾವ ವಿ ವಿ ಬಂದಿದೆ, ಹಾಗಾಗಿ ಇದು ಆಗಮ ಸಂಧಿ ಆಗಿದೆ. ನೆಕ್ಸ್ಟ್ ತಾಸಾಗಿದೆ. ತಾಸು ಪ್ಲಸ್ ಆಗಿದೆ, ಲೋಪಸಂಧಿ. ವಾ ಏನೂ ಇಲ್ಲ, ಯಾನೂ ಇಲ್ಲ, ತಾಸು ಊ ಪ್ಲಸ್ ಆ ಓ. ಊರಿಂದ. ಊರು ಪ್ಲಸ್ ಇಂದ ಲೋಪಸಂಧಿ. ಊರು ಉ ಪ್ಲಸ್ ಇ, ರಿ ಇ, ಊ ಹೋಗಿದೆ, ಇ ಆಗಿದೆ, ಹಾಗಾಗಿ ಲೋಪಸಂಧಿ. ನೆಕ್ಸ್ಟ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್. My channel name is Shruti Peral.